ನಮಸ್ಕಾರ ರೈತ ಬಾಂಧವರೇ, ಮಣ್ಣಿನ ಮಕ್ಕಳು ಕಾರ್ಯಕ್ರಮದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕೆ ಪ್ರಾಧಿಕಾರ, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಮತ್ತು ಕ್ಯಾಂಪ್ಕೋ ಇವರ ನೇತೃತ್ವದಲ್ಲಿ ರಾಷ್ಟ್ರೀಯ ಔಷಧಿ ಗಿಡಮೂಲಿಕಾ ಮಂಡಳಿ ಪ್ರಾಯೋಜಿತ ಯೋಜನೆ ಅಡಿಯಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನ ಔಷಧಿ ಸಸ್ಯಗಳ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಇತ್ತೀಚೆಗೆ ಕಾರ್ಕಳದ ತ್ರಿಭುವನ ಮಾಳ ವಯಾ ಬಜಗೋಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕ್ಷೇತ್ರೋತ್ಸವದಲ್ಲಿ ಅಂತರ ಬೆಳೆಯಾಗಿ ಔಷಧೀಯ ಸಸ್ಯಗಳ ಕೃಷಿ, ಔಷಧೀಯ ಸಸ್ಯಗಳ ಉತ್ತಮ ಕೃಷಿ ಪದ್ಧತಿ, ಕೊಯ್ಲೋತ್ತರ ನಿರ್ವಹಣೆ ಮತ್ತು ಮಾರುಕಟ್ಟೆಯ ಕುರಿತು ಸಮಾಲೋಚನೆಯನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕೊಡ್ಗಿ, ಹೆಚ್ಚುವರಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅನಿತಾ ಎಸ್ ಅರೇಕಲ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧಿಕಾರಿ ಸುದರ್ಶನ್, ಮಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಕ್ಷಿತಾ ಶೆಟ್ಟಿ, ಕುಂದಾಪುರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಉದಯ್ ಎಂ ನಾಯಕ್, ಅಶೋಕ್ ಆದ್ಯಂತಾಯ, ಕಾರ್ಯಕ್ರಮದ ಸಂಚಾಲಕ ಡಾ ಸತ್ಯನಾರಾಯಣ್ ಭಟ್, ಡಾ ಪಲ್ಲವಿ ಕೆ, ಪ್ರವೀಣ್ ಶರಣಯ್ಯ, ಜಯರಾಮ್ ಶರ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಡುಬೆಳೆಯಾಗಿ ನಾವು ಬೆಳೆಸೋದಕ್ಕೆ ಸಾಕಷ್ಟು ಸಾಧ್ಯತೆಗಳಿವೆ. ಕೊಡಗಿಯವರಾಗಲೇ ಹೇಳಿದ್ರು, ರಾಮಪತ್ರೆಯ ಬೆಲೆ, ಜಾಯಿಕಾಯಿಯ ಬೆಲೆ ಮಾತ್ರ ಅಲ್ಲ, ನಾವು ಪೂಜೆ ಮಾಡಿದಂಥ ತಮಾಲ ವೃಕ್ಷ, ನಾವು ಪೂಜೆ ಮಾಡಿದಂಥ ಪ್ರಿಯಾಲ ವೃಕ್ಷ, ಮುಂದಿನ ಭಾಷಣಕಾರರು ಅದರ ಬಗ್ಗೆಯೇ ಮಾತಾಡ್ತಾರೆ. ಹಾಗಾಗಿ ನಾನು ಅವರ ವಿಷಯಕ್ಕೆ ನಾನು ಪ್ರವೇಶ ಮಾಡೋದಿಲ್ಲ. ಒಂದೊಂದು ಏಕನಾಯಕ ಕೂಡ ಡಯಾಬಿಟಿಕ್ ಒಂದು ನಾವು ಸಂಪ್ರಾಪ್ತಿ ಅಂತ ಹೇಳ್ತೀವಿ. ಯಾತಕ್ಕೆ ಡಯಾಬಿಟಿಸ್ ಬರುತ್ತೆ? ಆ ವಿಘಟನೆ ಮಾಡುವಂಥ ಶಕ್ತಿ ಉಳ್ಳಂಥ ಮೂಲಿಕೆ. ನಮಗೆ ಒಳ್ಳೆ ಇಳುವರಿ ಬರಬೇಕಾದ್ರೆ ಭೂಮಿಯ ಆರೋಗ್ಯ ಸರಿಯಾಗಿರ್ಬೇಕು. ಭೂಮಿಯಲ್ಲಿ ತುಂಬ ಸಾವಿರ ಕಟ್ಲೆ ಜೀವಾಣುಗಳಿವೆ. ಆ ಜೀವಾಣುಗಳಲ್ಲಿ ಕೆಲವು ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಕೊಡಗಿನಲ್ಲಿ ಮಳೆಯಿಂದಾಗಿ ಇಟ್ಸ್ ವಾಶ್ಡ್ ಔಟ್, ವಾಶ್ ಆಗಿ ಹೋಗ್ತದೆ. ಅದನ್ನು ಸರಿ ಮಾಡಲಿಕ್ಕೆ ನಮ್ಮ ನೆಲವನ್ನು ಪರೀಕ್ಷೆ ಮಾಡಬೇಕು. ನಾನು ನಿಮಗೆ ಒಂದು ಒಳ್ಳೆ ವಿಷಯವನ್ನು ಹೇಳ್ತೇನೆ. 1 ತಿಂಗಳ ಒಳಗೆ ನಾವು ನಿಟ್ಟೆಯಲ್ಲಿ IPOದವರು ಒಂದು ಹೈವೇಯಲ್ಲಿ ಒಂದು ಕೋಣೆಯನ್ನು ತೆಗೆದುಕೊಂಡಿದೆ. ಅಲ್ಲಿ ನಾವು ಬೆಳೆ ಕಾಸ್ಟ್ ಪ್ರೈಸಿಗೆ ಮಣ್ಣನ್ನು ಪರೀಕ್ಷೆ ಮಾಡಿ ಏನು ನ್ಯೂನತೆ ಇದೆ, ಯಾವುದು ಮೈನರ್ ಎಲಿಮೆಂಟ್ಸ್ ಬೇಕು ಅಂತೇಳಿ ನಿಮಗೆ ಅಡ್ವೈಸ್ ಮಾಡಿ ಅದನ್ನು ಬಹಳ ಕಾಂಪಿಟೇಟಿವ್ ರೇಟ್ನಲ್ಲಿ ಕೊಡ್ತೇವೆ. ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡಿಬೇಕಂತೇಳಿ ನನ್ನ ಕೋರಿಕೆ. ಕದಂಬ, ಆಂಥೋಸೆಫಾಲಸ್ ಕದಂಬ ಅಥವಾ ನಿಯೋ ಲ್ಯಾಮಾರ್ಕಿಯಾ ಕದಂಬ ಅನ್ನುವಂತಹ ಸಸ್ಯೋಕ್ತಿಯನ್ನು, ಅಂದರೆ ಬಾಟನಿಕಲ್ ನೇಮ್ ಇದರ ಹೆಸರು. ಈ ಒಂದು ಮರದ ಎಷ್ಟು ಗುಣಗಳಿದೆ ಅಂತ ಹೇಳಿ, ಇನ್ನಷ್ಟು ಗುಣಗಳನ್ನ ತಿಳ್ಕೊಳ್ಳೋದಕ್ಕೆ ಬಹುಶಃ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟರು ಸರ್. ಯಾಕೆಂದ್ರೆ ನಾವು ದಿನ ಇಡೀ ಕಾರ್ಪೊರೇಟಿಗೆ ಕೆಲಸ ಮಾಡುವಾಗ 9 to 6 ಅಲ್ಲಿಂದು ಏನು R&D ಇನೋವೇಷನ್ಸ್, ಹೊಸ ಸಸ್ಯ ಏನು, ಅದರಲ್ಲಿ ಬರುವಂತ ಕೆಮಿಕಲ್ ಏನು, ಅದನ್ನ ನಾವು ಹೇಗೆ ಪ್ರೊಪಗೇಟ್ ಮಾಡ್ಬೋದು. ಆಯುರ್ವೇದ ಈಸ್ ಬಿಯಾಂಡ್ ಹೀಲಿಂಗ್ ಅಂಡ್ ಟ್ರೀಟ್ಮೆಂಟ್. ಜನ ಬಹಳಷ್ಟು ತಿಳ್ಕೊಂಡಿದ್ದಾರೆ ಆಯುರ್ವೇದ ಅಂದ್ರೆ ಔಷಧಿ ಮಾತ್ರ. ಇಲ್ಲ, ಆಯುರ್ವೇದ ಅಂದ್ರೆ ಆಹಾರವೂ ಕೂಡ ಅಂತ ಹೇಳಿ ಬಹಳಷ್ಟು ಜನ ಇಲ್ಲೆಲ್ಲರೂ ಹೇಳಿದಿರಿ. ನಾವು ಪ್ರತಿನಿತ್ಯ ಬಳಸುವಂತಹ ತಂಬುಳಿ, ಸಾರು ಎಲ್ಲದರಲ್ಲೂ ನಾವು ಬಹಳಷ್ಟು ಗಿಡಮೂಲಿಕೆಗಳನ್ನ ಯೂಸ್ ಮಾಡ್ತಿದ್ವಿ. ಅದನ್ನ ಆದಿವಾಸಿಗಳು ಯೂಸ್ ಮಾಡ್ತಿದ್ರು. ಆದ್ರೆ ನಾವು ಅದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಹೊಸ ಸೋಯ್ ಪ್ರೋಟೀನ್ ಅಂತಹ ಪ್ರೋಟೀನ್ ಇರುವಂತಹ ಅಂಶ ಇರುವಂತಹ ಗಿಡಗಳನ್ನ ಯೂಸ್ ಮಾಡಿಕೊಂಡು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಆಗ್ಲಿ, ವೆಯ್ಟ್ ಲಾಸ್ ಅಂತ ಆಗ್ಲಿ, ರಕ್ತಹೀನತೆಗಾಗ್ಲಿ ಬೇರೆ ಬೇರೆ ಹೊರ ದೇಶದ ಗಿಡಗಳನ್ನ ಅಥವಾ ಗಿಡಮೂಲಿಕೆಗಳನ್ನ ನಾವು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದೀವಿ. ಆದ್ರೆ ನಮ್ಮದೇ ಸಸ್ಯ ಕಾಶಿಯಲ್ಲಿರುವಂತಹ ಸಸ್ಯಗಳನ್ನ ನಾವು ಉಪಯೋಗಿಸ್ತಿಲ್ಲ. ಏಕನಾಯಕ ಸೆಲೇಶಿಯಾ ರೆಟಿಕ್ಯುಲೇಟಾ ಅವಾಗಲೇ ಹೇಳಿದ್ರು ಡಯಾಬಿಟಿಸ್ ಅಲ್ಲಿ ಸಾಕಷ್ಟು ಹೋಗ್ತಾ ಇದೆ ಅಂತ. ಅದು 4 ವರ್ಷದ ನಂತರ ಪೂರ್ತಿ ಬುಡ ಸಮೇತ, ಅಂದ್ರೆ ಬೇರಿನ ಸಮೇತ ಅದನ್ನ ಕಿತ್ತು ಅದನ್ನ ಮಾರಾಟ ಮಾಡ್ತಾರೆ. ಬಹಳಷ್ಟು ಇದು ಜರ್ಮನಿಗೆ ಎಕ್ಸ್ಪೋರ್ಟ್ ಆಗ್ತಿರುವಂತ ಒಂದು ಬೆಳೆ ಸಲೇಶಿಯಾ. ಇದು ಲ್ಯಾನ ಅಂದ್ರೆ ಸ್ವಲ್ಪ ದಪ್ಪ ಬಳ್ಳಿ ತರ ಬರುವಂತದ್ದು. ಇದನ್ನ ಬೇಲಿಗಳಲ್ಲಿ ಇದರಲ್ಲಿ ಹಾಕ್ಬೋದಾಗಿದೆ. ಮತ್ತೊಂದು ಸರ್ಪಗಂಧ. ಏನು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿದಾಗ ನಮಗೆ ನೆನಪಾಗೋದು ಈ ಸರ್ಪಗಂಧ. ತುಂಬಾ ಎಂಡಮಿಕ್ ಪ್ಲಾಂಟ್ ಅಂತ.
ಈಗ ಇದು ಕಲ್ಟಿವೇಶನ್ ಅಲ್ಲಿ ಇರುವಂತದ್ದು. ಕಲ್ಟಿವೇಶನ್ ಅಲ್ಲಿ ಈವನ್ ಆಂಧ್ರ ಕಡೆಗೂ ಮಾಡ್ತಿದ್ದಾರೆ, ಸ್ವಲ್ಪ ಭಾಗ ಈ ಬಳ್ಳಾರಿ ಅಂತ ಜಾಗಗಳಲ್ಲಿ ಇದನ್ನ ಕೃಷಿಗೆ ಪ್ರಯತ್ನಗಳು ನಡೆದಿದೆ ಸರ್ಪಗಂಧದ್ದು. ಆದ್ರೆ ಅದು ನೇಟಿವ್ ಟು ವೆಸ್ಟರ್ನ್ ಘಾಟ್ಸ್. ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬೆಳೆಯುವಂತದ್ದು ಏನು ನೀವು ಗರುಡ ಪಾತಾಳ ಅಂತ ಕರಿತೀರಿ, ಆ ಗರುಡ ಪಾತಾಳ ಅದನ್ನ ನೀವು ಇಲ್ಲಿ ಬೆಳಿಬಹುದು, ಈ ಗಿಡಗಳ ಮಧ್ಯದಲ್ಲಿ ಬೆಳಿಬಹುದು. ಮತ್ತೊಂದು ನೆರಳಲ್ಲಿ ಬೆಳಿಬಹುದಾದಂತ ಒಂದೆಲ್ಗ ಸಸ್ಯಗಳನ್ನ ಈಗೇನು ಒಂದೆಲ್ಗದ ತಂಬಳಿ ಮಾಡ್ತಾ ಇದ್ದಾರೆ, ಆ ಒಂದೆಲ್ಗ ಕೂಡ ಸಾಕಷ್ಟು ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು, ಅದನ್ನು ಕೂಡ ಬೆಳಿಬಹುದು. ಹೇರಳವಾದ ಪೌಷ್ಟಿಕಾಂಶ ಹೊಂದಿರುವ ಸಿರಿಧಾನ್ಯಗಳಿಗೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿದೆ. ಕೇವಲ ಸಿರಿಧಾನ್ಯಗಳಿಗಷ್ಟೇ ಅಲ್ಲದೆ ಸಿರಿಧಾನ್ಯಗಳಿಂದ ತಯಾರಾದ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ಉತ್ತಮ ಬೇಡಿಕೆ ಇರುವುದರಿಂದ ರೈತರು ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ವಿಯಾಗುತ್ತಿದ್ದಾರೆ. ಅಂತಹವರಲ್ಲಿ ಒಬ್ಬರು ಇಂದ್ರಮ್ಮ. ಕೆಆರ್ ನಗರ ತಾಲೂಕಿನ ಹನುಮನಹಳ್ಳಿಯ ರೈತ ಮಹಿಳೆ ಇಂದ್ರಮ್ಮ ಅವರು ಸುತ್ತೂರು ವಿಜ್ಞಾನ ಕೇಂದ್ರದಿಂದ ಮಾಹಿತಿಯನ್ನು ಪಡೆದು ತಮ್ಮದೇ ಆದ ಒಂದು ಸಂಘವನ್ನು ಕಟ್ಟಿಕೊಂಡು ಸಿರಿಧಾನ್ಯಗಳನ್ನು ಬೆಳೆದು ಅದರಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಅದನ್ನು ಮಾರಾಟ ಮಾಡಿ ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ವಿವಿಧ ಬಗೆಯ ಸಿರಿಧಾನ್ಯಗಳು, ಸೀಮೆ ಅಕ್ಕಿ, ಗೋಧಿ, ಜೋಳ, ಬೇಳೆಕಾಳು, ಕಡಲೆಬೀಜ, ಬಾದಾಮಿ ಸೇರಿದಂತೆ ಸುಮಾರು 30 ಬಗೆಯ ಪದಾರ್ಥಗಳನ್ನು ಸೇರಿಸಿ ಶಕ್ತಿಯುತವಾದ ಪೌಡರ್ ಅನ್ನು ತಯಾರಿಸಿದ್ದಾರೆ. ಈ ಪೌಡರ್ ಅನ್ನು ಬಳಸಿ ಸ್ವಾದಿಷ್ಟಕರವಾದ ಗಂಜಿಯನ್ನು ಮಾಡಬಹುದಾಗಿದ್ದು, ಗಂಜಿ ಮಾಡುವ ವಿಧಾನದ ಕುರಿತು ಗೀತಾ ಅವರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆಯಿಂದ ವೈಟಾಪ್ ಯೋಜನೆ ಅಂತ ಹೇಳಿ ಒಂದು ಸಂಘಗಳು ಮಾಡಿ, ಸಂಘದಿಂದನೂ ನಾವೆಲ್ಲ ಚಟುವಟಿಕೆಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಅದನ್ನು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಾವು ರೈತರು ಬೆಳೆದಂಥದ್ದನ್ನು ನಮಗೆ ಲಾಭ ಸಿಗಬೇಕು ಅಂದರೆ ನಾವು ಬೆಳೆದದ್ದನ್ನು ನಾವೇ ಬೇರೆಯವ್ರಿಗೆ ಕೊಟ್ಟಾಗ ಅದು ನವಣೆ ಆಗಲಿ ಸಾಮೆ ಆಗಲಿ ಬೇರೆಯವ್ರಿಗೆ ಅದನ್ನು ಮಾರಾಟ ಮಾಡಿದಾಗ ಏನು ಕೆಜಿ ಒಂದು 30 ರೂಪಾಯಿ ಮತ್ತು ಒಂದು 40 ರೂಪಾಯಿಲಿ ಕೊಂಡ್ಕೊಂಡ್ಬಿಡ್ತಾರೆ. ಅದು ನಮಗೆ ಲಾಭ ಸಿಗೋದಿಲ್ಲ. ಅದರಿಂದ ನಾವೇ ಅದನ್ನು ಅಕ್ಕಿ ಮಾಡಿಸಿ ಅಕ್ಕಿಯಿಂದ ನಾವು ಇದನ್ನೆಲ್ಲ ಸ್ವಉದ್ಯೋಗ ಅಂತ ನಾವು ಮಾಡ್ಕೊಂಡೋದ್ರೆ ನಮಗೆ ಇದು ಆರೋಗ್ಯಕರವಾಗಿಯೂ ಆಗುತ್ತೆ ಎಲ್ರಿಗೂ. ಅದಲ್ಲದೆ ನಮಗೂ ಎಲ್ಲ ಇದನ್ನು ಒಂದು ಕೆಲಸದ ರೂಪದಲ್ಲಿ ಮಾಡೋದಕ್ಕೂ ಆಗುತ್ತೆ ಅಂತ ಹೇಳಿ ನಾವು ಇದನ್ನು ಶುರು ಹಚ್ಕೊಂಡಿದ್ದೀನಿ. ನನಗೇನು ಅನ್ನಿಸ್ತು, ಯಾಕೆ ಮಾಡಬಾರ್ದು ಇದನ್ನು. ಬೇರೆ ಎಲ್ಲ ನನ್ನನ್ನು ಮಂಡ್ಯ VC ಫಾರಮ್ಗೆಲ್ಲ ಕರ್ಕೊಂಡೋಗಿದ್ರು, ಸುತ್ತೂರು ನೇತ್ರಾವತಿಯವರು. ಅಲ್ಲೆಲ್ಲ ಹೋದಾಗೆಲ್ಲ ಅಲ್ಲಿ ಜೀನಿ ಪುಡಿ ಅಂತೆಲ್ಲ ಮಾರಾಟ ಮಾಡ್ತಾಯಿದ್ರು. ಆದರೆ ನಾವ್ಯಾಕೆ ಸ್ವತಃ ಇದನ್ನೆಲ್ಲ ನಾವು ಬೆಳೆದದ್ದನ್ನು ನಾವ್ಯಾಕೆ ಮಾಡಿ ಬೇರೆಯವ್ರಿಗೆಲ್ಲ ನಾವು ಇದನ್ನೆಲ್ಲ ಅವ್ರಿಗೆ ರುಚಿಕರವಾಗಿ ನಾವೇ ಸ್ವಂತ ಮಾಡೋದನ್ನು ಸ್ವಚ್ಛವಾಗಿ ಮನೇಲಿ ಮಾಡಿ ಯಾಕೆ ಮಾರಾಟ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನು ನಮ್ಮ ಸೊಸೆಯರ್ನೂ ಎಲ್ಲ ಹೆಲ್ಪ್ ತಗೊಂಡು, ಅವರ ಫ್ರೆಂಡು ಎಲ್ಲ ಜೊತೆಯಲ್ಲಿ ಹೆಲ್ಪ್ ತಗೊಂಡು ನಾನೊಬ್ಬಳೇ ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಇವತ್ತೆಲ್ಲ ಇದನ್ನೆಲ್ಲ ರೆಡಿ ಮಾಡಿ ನಾನಾಗಲೇ 3ನೇ ವಾರದಿಂದ ನಾನು ನಮ್ಮ ಕೃಷಿ ಇಲಾಖೆ ಆತ್ಮ ಯೋಜನೆಯಿಂದ ನಾನು ಇವ್ರನ್ನೂ ಕೇಳಿದಾಗ, ನಮ್ಮ ಕುಮುದಾ ಮೇಡಮ್ ಕೇಳಿದಾಗ, ಆಯಿತು ನಿಮಗೆ ಸ್ಟಾಲ್ ಕೊಡ್ತೀನಿ, ತಂದು ನೀವು ಮಾರಾಟ ಮಾಡ್ಬೋದು ಅಂತ ಹೇಳಿದ್ರು. ನನಗೆ ಅಲ್ಲಿ ಇದನ್ನು ಸ್ಟಾಲ್ ಕೊಟ್ಟಿದ್ದಾರೆ. ನಾನಲ್ಲಿ ಮೈಸೂರು ಎಕ್ಸಿಬಿಷನ್ನಲ್ಲಿ ನಮ್ಮ ಸೊಸೆ ಮತ್ತು ನಮ್ಮ ಅವರ ಫ್ರೆಂಡ್ ಎಲ್ಲ ಆಶ್ರಯ ತಗೊಂಡು ನಾನು ಅಲ್ಲಿ ಮಾರಾಟ ಮಾಡ್ತಾಯಿದ್ದೀನಿ. ಈಗ ಸದ್ಯದಲ್ಲಿ ಮೈಸೂರಿನಲ್ಲೂ ಎಲ್ರಿಗೂ ಸ್ವಲ್ಪ ಇದನ್ನು ಪರ್ಚೇಸ್ ಥರ ಎಲ್ಲರಿಗೂ ಮಾರಾಟ ಮಾಡಿ ಕೊಡ್ತಾಯಿದ್ದೀನಿ ನಾನು. ಹೆಸರು ಬೆಳೆಯು ಕಡಿಮೆ ಅವಧಿಯ ಬೇಳೆಕಾಳು ಬೆಳೆಯಾಗಿದ್ದು, ಬೇಸಿಗೆ ಬೆಳೆಯಾಗ ಜನವರಿ-ಫೆಬ್ರವರಿ ಮಾಹೆಯಲ್ಲಿ ಬಿತ್ತನೆ ಮಾಡಬಹುದಾಗಿದೆ. ಪೂಸಾ ಬೈಸಾಖಿ, PDM 84, 178, KKM 3 ತಳಿಗಳಿದ್ದು, ಭೂಮಿಯನ್ನು ಹದ ಮಾಡಿದ ನಂತರ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಬೆರೆಸಿ, ಅಂದರೆ ಕುಷ್ಕಿಯಲ್ಲಿ 5 ಕೆಜಿ ಸಾರಜನಕ, 10 ಕೆಜಿ ರಂಜಕ, 10 ಕೆಜಿ ಪೊಟ್ಯಾಷ್ ಹಾಗೂ ನೀರಾವರಿಗೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪೊಟ್ಯಾಷ್ನಂತೆ ಬಿತ್ತನೆಗೆ 6 ರಿಂದ 8 ಕೆಜಿ ಬೀಜಗಳನ್ನು ಬಳಸಿ. ಮೊದಲು ಎಕರೆಗೆ ಬೇಕಾಗುವ ಬೀಜಕ್ಕೆ 200 ಗ್ರಾಂ ರೈಜೋಬೊಯಂ ಹಾಗೂ 200 ಗ್ರಾಂ ರಂಜಕ ಕರಗಿಸುವ ಜೀವಾಣುವಿನಿಂದ ಉಪಚರಿಸಿ. 12 ಅಂಗುಲಗಳ ಸಾಲುಗಳಲ್ಲಿ 4 ಅಂಗುಲದ ಅಂತರದಲ್ಲಿ ಬಿತ್ತನೆ ಮಾಡಿ.
ಬಿತ್ತಿದ 40 ದಿವಸದೊಳಗೆ 2 ಸಾರಿ ಅಂತರ ಬೇಸಾಯ ಮಾಡಿ ಕಳೆ ತೆಗೆಯಿರಿ. ಸೂಚನೆಗಳು: ಶೇಕಡ 2 ಸುಣ್ಣದ ಕ್ಲೋರೈಡ್ನಲ್ಲಿ ಬೀಜಗಳನ್ನು 1 ಗಂಟೆ ನೆನೆಸಿ. 7 ರಿಂದ 8 ಗಂಟೆ ನೆರಳಿನಲ್ಲಿ ಒಣಗಿಸುವುದರಿಂದ ಬರ ನಿರೋಧಕತೆಯನ್ನು ಹೆಚ್ಚಿಸಬಹುದು. ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂನಂತೆ ಸತುವಿನ ಸಲ್ಫೇಟನ್ನು ಬಳಸುವುದರಿಂದ ಅಧಿಕ ಇಳುವರಿ ಪಡೆಯಬಹುದು. ಮುಸುಕಿನ ಜೋಳದ ಜೊತೆಗೆ ಹೆಸರು ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಪ್ರತಿ ಎಕರೆಗೆ ಒಟ್ಟು ಆದಾಯ ಹೆಚ್ಚಿಸಬಹುದು. ಅಂತರ ಬೆಳೆಯಾಗಿ ಹೆಸರು ಬೆಳೆಯನ್ನು ಬೆಳೆದಾಗ ಎಕರೆಗೆ 3.25 ಕಿಲೋಗ್ರಾಂ ಬೀಜದ ಪ್ರಮಾಣ ಬಳಸಬೇಕು. ಕಾಯಿಗಳನ್ನು ಒಣಗಿದ ತಕ್ಷಣವೇ ಕೊಯ್ಲು ಮಾಡುವುದರಿಂದ ಗಟ್ಟಿಕಾಳುಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಬಹುದು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ. ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು. ಬದಲಾಗುವ ಹವಾಮಾನಕ್ಕೆ ತಕ್ಕಂತೆ ಬೆಳೆ ರಕ್ಷಣೆ ಕ್ರಮಗಳ ಬಗ್ಗೆ ರೈತ ಬಾಂಧವರು ನುರಿತ ತಜ್ಞರಿಂದ ಸಲಹೆಯನ್ನು ಪಡೆದು ಅದರಂತೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ. ಈಗಾಗಲೇ ಚಳಿಗಾಲ ಶುರುವಾಗಿದ್ದು, ಚಳಿಗಾಲದಲ್ಲಿ ಬೆಳೆಗಳ ಮತ್ತು ಪಶುಗಳ ರಕ್ಷಣೆಯನ್ನು ಯಾವ ರೀತಿ ಕೈಗೊಳ್ಳಬೇಕು ಮತ್ತು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಎನ್ನುವುದರ ಕುರಿತು ತಜ್ಞರಾದ ಡಾಕ್ಟರ್ ಶಾಂತಾ ಬಾಲ್ಗುನ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತು ಕೃಷಿ ಹವಾಮಾನಶಾಸ್ತ್ರ ಅಂದರೆ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ, ಚಳಿಗಾಲ ಇದೆ. ಚಳಿಗಾಲದಲ್ಲಿ ಬೆಳೆಗಳ ರಕ್ಷಣೆ ಮತ್ತು ಪಶುಗಳ ರಕ್ಷಣೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ಮುಖ್ಯವಾಗಿ ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಬೆಳೆಗಳು ಇವಾಗ ಕಟಾವಿನ ಹಂತದಲ್ಲಿದ್ದಾವೆ. ಭತ್ತ, ರಾಗಿ, ತೊಗರಿ ಎಲ್ಲ ಬೆಳೆಗಳು ಕಟಾವಿನ ಹಂತದಲ್ಲಿರೋದ್ರಿಂದ ಅವುಗಳನ್ನು ಕಟಾವು ಮಾಡೋದು ಸೂಕ್ತ ಇವಾಗ. ಯಾಕಂತಂದರೆ ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಈಗ ಮುಂದಿನ 15 ದಿನಗಳಲ್ಲಿ ಯಾವುದು ಡ್ರೈ ಸ್ಪೆಲ್ ಅಂತಂದರೆ ಒಣ ಹವಾಮಾನ ಮುಂದುವರಿಯುತ್ತಿದೆ. ಅದರಿಂದ ಯಾವುದೇ ರೀತಿಯಾದಂಥ ಮಳೆ ಇಲ್ಲ. ಅದರಿಂದ ರೈತರು ಬೆಳೆಗಳನ್ನು ಕಟಾವು ಮಾಡಿ ಚೆನ್ನಾಗಿ ಒಣಗಿಸಿ ಇಟ್ಕೋಬೇಕು. ಮುಂಬರುವ ಬೆಳೆಗಳಿಗೆ ಅಂದರೆ ಬಿತ್ತನೆ ಮಾಡೋಕ್ಕೋಸ್ಕರ ನೀವು ಬೀಜಗಳನ್ನ ಇವಾಗಲೇ ಚೆನ್ನಾಗಿ ಒಣಗಿಸಿ ಅವನ್ನ ಶೇಖರಣೆ ಮಾಡಿಟ್ಕೋಬೇಕು. ಮತ್ತು ನೀರಾವರಿಯಲ್ಲಿ ಬೆಳೆಗಳನ್ನು ಬೆಳೀತಕ್ಕಂಥ ರೈತರು ಅವುಗಳ ಬೆಳೆಗಳ ಸಂದಿಗ್ಧ ಹಂತಗಳಲ್ಲಿ ತಾವು ಅವುಗಳಿಗೆ ಇವಾಗ ನೀರು ಕೊಡಬೇಕು. ಯಾಕಂತಂದರೆ ಒಣ ಹವಾಮಾನ ಮುಂದುವರಿಯಲಿದೆ. ಅದಕ್ಕೆ ಸಂದಿಗ್ಧ ಹಂತಗಳಲ್ಲಿ ಅವುಗಳಿಗೆ ನೀರನ್ನು ಉಣಿಸಬೇಕು. ಗುಣಮಟ್ಟದ ಮಾವಿನ ಹಣ್ಣನ್ನು ಪಡೆಯಬೇಕಾದರೆ ರೈತ ಬಾಂಧವರು ಮ್ಯಾಂಗೋ ಸ್ಪೆಷಲ್ ಎನ್ನುವ ಲಘು ಪೋಷಕಾಂಶವನ್ನು ಬಳಸಬೇಕಾಗುತ್ತದೆ ಎನ್ನುವ ತಜ್ಞರು ಮಾವು ಮತ್ತು ಬಾಳೆ ಬೆಳೆಯಲ್ಲಿ ರೈತ ಬಾಂಧವರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಂದರೆ ಇವಾಗ ರಾಮನಗರದಲ್ಲಿ ಮಾವು ಇವಾಗ ಹೂ ಬಿಡುವ ಹಂತದಲ್ಲಿದೆ. ಹೂ ಬಿಡುವ ಹಂತದಲ್ಲಿರೋದ್ರಿಂದ ಚಳಿಗಾಲದಲ್ಲಿ ರಾತ್ರಿ ವೇಳೆಯಲ್ಲಿ ಅತಿ ತಾಪಮಾನ ಕಡಿಮೆ ಆಗ್ತಾ ಇದೆ. ರಾತ್ರಿ ತಾಪಮಾನ ಕಡಿಮೆ ಆಗೋದ್ರಿಂದ ಏನಾಗ್ತಾ ಇದೆ, ಹೂಗಳು ಉದುರ್ತವೆ. ಆದ್ದರಿಂದ ರೈತರು ಹೂಗಳು ಉದುರದೇ ಇರುವಂಥ ನಾವು ಹಾರ್ಮೋನ್ಗಳನ್ನ ಯೂಸ್ ಮಾಡಿ, ಕೆಮಿಕಲ್ಗಳನ್ನ ಯೂಸ್ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಹೂ ಉದುರೋದನ್ನು ಕಡಿಮೆ ಮಾಡಿಸ್ಕೋಬೇಕು. ಮತ್ತು ತಾಪಮಾನ ಕಡಿಮೆ ಇರೋದ್ರಿಂದ ಜಿಗಿ ಹುಳು ಮತ್ತು ಬೂದು ರೋಗದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅದನ್ನು ಕೂಡ ರೈತರು ಕಂಟ್ರೋಲ್ ಮಾಡಬೇಕು. ಮತ್ತು ಮಾವಿನಲ್ಲಿ ಕೂಡ ಇವಾಗ ನೀರು ಉಣಿಸ್ಬೇಕು. ಹೂ ಮತ್ತು ಕಾಯಿ ಕಚ್ಚೋ ಹಂತ ಇರುತ್ತಲ್ವ, ನೀರು ಉಣಿಸೋದು ಸೂಕ್ತ. ಮತ್ತು ಕಾಯಿ ಮತ್ತು ಹೂ ಬಿಡುವ ಹಂತ ಮತ್ತು ಕಾಯಿ ಕಚ್ಚೋ ಹಂತದಲ್ಲಿ ಇವಾಗ ಮ್ಯಾಂಗೋ ಸ್ಪೆಷಲನ್ನು ಸ್ಪ್ರೇ ಮಾಡ್ತಾರೆ. ಮ್ಯಾಂಗೋ ಸ್ಪೆಷಲ್ ಸ್ಪ್ರೇ ಮಾಡೋದ್ರಿಂದ ಅದು ಒಂದು ಲಘು ಪೋಷಕಾಂಶಗಳ ಮಿಶ್ರಣ. ಅದನ್ನು ಸ್ಪ್ರೇ ಮಾಡೋದ್ರಿಂದ ಮಾವಿನ ಕಾಯಿ ಕಚ್ಚುವ ಸಾಧ್ಯತೆ ಜಾಸ್ತಿ ಆಗ್ತಾ ಇರುತ್ತೆ. ಮಾವಿನಲ್ಲಿ ಇದೆಲ್ಲ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು. ಅದೇ ರೀತಿಯಾಗಿ ಬಾಳೆ ಬೆಳೆಯನ್ನು ಕೂಡ ರಾಮನಗರದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಬಾಳೆಯಲ್ಲಿ ನೀವು ಮುಖ್ಯವಾಗಿ ಇವಾಗ ನೀರನ್ನು ಉಣಿಸ್ಬೇಕಾಗಿರೋದು ಒಂದು ಮುಖ್ಯವಾಗಿ. ಯಾವುದೇ ರೈತರು ಈ ತಿಂಗಳಲ್ಲಿ ಬಾಳೆಯನ್ನು ಪ್ಲಾಂಟಿಂಗ್ ಮಾಡ್ಬೋದು, ಹಚ್ಚಬಾರ್ದು. ಹೊಸದಾಗಿ ಬಾಳೆಯನ್ನು ಮಾಡಬೇಕನ್ನೋ ಅಂತಕ್ಕಂಥ ರೈತರು ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಬೆಳೆಯನ್ನು ಸ್ಟಾರ್ಟ್ ಮಾಡಬಾರ್ದು. ಯಾಕೆ ಅಂತಂದರೆ ಈ 1 ವರ್ಷದ ಬೆಳೆ ಆಗಿರೋದ್ರಿಂದ ಮುಂದಿನ ಡಿಸೆಂಬರಲ್ಲಿ ಅದರ ಗೊನೆ ಹಾಕುವ ಹಂತ ಬರೋದ್ರಿಂದ, ಚಳಿಗಾಲ ಜಾಸ್ತಿ ಇರೋದ್ರಿಂದ ಡಿಸೆಂಬರ್ ತಿಂಗಳಲ್ಲಿ ಗೊನೆಯನ್ನು ಸರಿಯಾಗಿ ಬರಲ್ಲ. ಅದರಿಂದ ಇಳುವರಿ ಕೂಡ ಕಮ್ಮಿ ಆಗುತ್ತೆ. ಇತ್ತೀಚೆಗೆ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಲಿದ್ದು, ಹಸು, ಕುರಿ ಮತ್ತು ಮೇಕೆ ಸಾಕಣೆದಾರರು ಮುಂಜಾಗ್ರತಾ ಕ್ರಮವಾಗಿ ಪಶು ವೈದ್ಯರನ್ನು ಸಂಪರ್ಕಿಸಿ ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ರೋಗಕ್ಕೆ ತಪ್ಪದೇ ಲಸಿಕೆಯನ್ನು ಹಾಕಿಸಬೇಕು ಎನ್ನುತ್ತಾರೆ ತಜ್ಞರು. ಹಸು ಸಾಕಾಣಿಕೆ ಮತ್ತು ಕುರಿ ಮೇಕೆ ಸಾಕಾಣಿಕೆ ಈ ಜನವರಿ ತಿಂಗಳಲ್ಲಿ ಹೆಚ್ಚಾಗಿ
ಕಾಲುಬಾಯಿ ರೋಗ ಜಾಸ್ತಿ ಬರುತ್ತೆ. ಅದರಿಂದ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ. ಅದರಿಂದ ಜನವರಿ ತಿಂಗಳಲ್ಲಿ ನಾವು ಅದಕ್ಕೆ ಲಸಿಕೆಯನ್ನು ಹಾಕಿಸ್ಬೇಕು. ಹತ್ತಿರದ ಪಶುವೈದ್ಯರನ್ನು ಭೇಟಿ ಮಾಡಿ ಕಾಲುಬಾಯಿ ರೋಗಕ್ಕೆ ಲಸಿಕೆಗಳನ್ನ ಹಾಕಬೇಕು. ಕುರಿಗಳಲ್ಲೂ ಕೂಡ ಅದೇ ರೀತಿಯಾದಂಥ ಲಸಿಕೆಗಳನ್ನ ಹಾಕಿಸ್ಬೇಕಾಗತ್ತೆ. ಮತ್ತು ಪೌಲ್ಟ್ರಿ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿಗಳು ಅತಿ ಹೆಚ್ಚು ತಾಪಮಾನ ಕಡಿಮೆ ಆದರೆ ಅವುಗಳಿಗೆ ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಆದ್ದರಿಂದ ಕೋಳಿ ಸಾಕಾಣಿಕೆ ಮನೆಗಳಲ್ಲೂ ಕೂಡ ನಾವು ತಾಪಮಾನವನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಎಲೆಕ್ಟ್ರಿಕ್ ಬಲ್ಬ್ ಹಾಕೋದಾಗಿರ್ಬೋದು, ಮತ್ತು ಕಿಟಕಿಗಳಿಗೆ ಪರದೆಗಳನ್ನು ಹಾಕಿ ತಾಪಮಾನವನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಮರಿಗಳು ಹೊರಗಡೆ ಬಂದ ತಕ್ಷಣ, ಮೊಟ್ಟೆಯಿಂದ ಮರಿಗಳು ಹೊರಗಡೆ ಬಂದ ತಕ್ಷಣ ಅವುಗಳನ್ನು ನಾವು ಎಲೆಕ್ಟ್ರಿಕ್ ಬಲ್ಬ್ ಕೆಳಗಡೆ ಇಡಬೇಕಾಗತ್ತೆ. ಪುಟ್ಟಿಯಲ್ಲಿ ಮಿನಿಮಮ್ 35 ಡಿಗ್ರಿ ಸೆಲ್ಸಿಯಸನ್ನು ಮೇಂಟೈನ್ ಮಾಡಬೇಕು. ಸ್ಟಾರ್ಟಿಂಗ್ ಮರಿ ಹೊರಗಡೆ ಬಂದ ತಕ್ಷಣ 35 ಡಿಗ್ರಿ ಸೆಲ್ಸಿಯಸನ್ನು ಮೇಂಟೈನ್ ಮಾಡಬೇಕು. ಅದಾದ ನಂತರ ಪ್ರತಿ 2 ವಾರಗಳಿಗೆ ಒಂದೊಂದು ಸಾರಿ 2 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗೋ ಥರ ನೋಡ್ಕೋಬೇಕು. ಮರಿ ಹೊರಬಂದ 4 ವಾರಗಳ ನಂತರ ಅವುಗಳನ್ನು ನಾವು ಎಲೆಕ್ಟ್ರಿಕ್ ಬಲ್ಬ್ಗಳ ಕೆಳಗಡೆಯಿಂದ ಹೊರತೆಗೆದು ನಾರ್ಮಲ್ ಎನ್ವಿರಾನ್ಮೆಂಟಲ್ಲಿ ಬಿಡಬೇಕಾಗತ್ತೆ. ಇದೆಲ್ಲ ಚಟುವಟಿಕೆಗಳನ್ನು ನಾವು ಚಳಿಗಾಲದಲ್ಲಿ ರೈತರು ಮೇಂಟೈನ್ ಮಾಡಬೇಕಾಗತ್ತೆ. ಅಂದರೆ ಈಗ ಮುಂದಿನ ದಿನಗಳಲ್ಲಿ ಅಂತಂದರೆ ಇವಾಗ ಏಪ್ರಿಲ್ವರೆಗೂ ಈಗ ಯಾವುದೇ ರೀತಿಯಾದಂಥ ಮಳೆಗಳಿಲ್ಲ. ಸೈಕ್ಲೋನ್ ಬರುವಂಥ ಸಂದರ್ಭಗಳಿದ್ದಾಗ ನಮ್ಮ ಜಿಲ್ಲಾ ಕೃಷಿ ಹವಾಮಾನ ಘಟಕ ರಾಮನಗರದಿಂದ ಮಾಹಿತಿಗಳು ಸಿಗ್ತಾ ಇರ್ತವೆ. ಯಾವುದೇ ಸೈಕ್ಲೋನ್ಗಳ ಪರಿಸ್ಥಿತಿಗಳಿದ್ದಾಗಲೂ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ರೀತಿ ಬಂದಾಗ ರೈತರು ಮತ್ತೆ ಬೇರೆ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗತ್ತೆ. ಮತ್ತು ಬೇಸಿಗೆ ಕಾಲ ಏಪ್ರಿಲಲ್ಲಿ ಏನು ಸ್ಟಾರ್ಟ್ ಆಗುತ್ತಲ್ವ, ಆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದ ಕೃಷಿ ಚಟುವಟಿಕೆಗಳನ್ನು ಕೂಡ ರೈತರು ಇವಾಗಲೇ ಸಿದ್ಧತೆಗಳನ್ನ ಮಾಡಿ ಇಟ್ಕೋಬೇಕಾಗತ್ತೆ. ಒಟ್ಟಾರೆಯಾಗಿ ತಜ್ಞರು ತಿಳಿಸಿರುವ ಈ ಎಲ್ಲಾ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಿದ್ದೇ ಆದಲ್ಲಿ ಚಳಿಗಾಲದಲ್ಲಿ ಕಾಣಿಸಿಕೊಳ್ಳುವ ರೋಗಗಳಿಂದ ತಮ್ಮ ಬೆಳೆ ಮತ್ತು ಜಾನುವಾರುಗಳನ್ನು ಯಶಸ್ವಿಯಾಗಿ ಕಾಪಾಡಿಕೊಳ್ಳಬಹುದಾಗಿದೆ. ಕ್ಯಾಪ್ಸಿಕಂ ಒಂದು ಪ್ರಮುಖ ತರಕಾರಿ ಬೆಳೆಯಾಗಿದ್ದು, ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿಕೊಂಡು ಸ್ವಲ್ಪ ಜಾಗರೂಕತೆಯಿಂದ ಬೆಳೆಯನ್ನು ಬೆಳೆದಿದ್ದೇ ಆದಲ್ಲಿ ಈ ಬೆಳೆ ಲಾಭದಾಯಕ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ ರೈತರಾದ ಹರೀಶ್ ರವರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಪ್ಪೇಗೌಡನಹಳ್ಳಿ ಪ್ರಗತಿಪರ ಕೃಷಿಕರಾದ ಹರೀಶ್ ಅವರು ಪದವೀಧರರಾಗಿದ್ದರೂ ಕೂಡ ಆರಿಸಿಕೊಂಡಿದ್ದು ಮಾತ್ರ ಕೃಷಿಯನ್ನೇ ನಂಬಿ ಬಂದ ಹರೀಶ್ ಅವರಿಗೆ ಕ್ಯಾಪ್ಸಿಕಂ ಬೆಳೆ ಉತ್ತಮ ಲಾಭವನ್ನೇ ತಂದುಕೊಟ್ಟಿದೆ. ಮೊದಲು ವಿವಿಧ ಬಗೆಯ ತರಕಾರಿ ಬೆಳೆಯನ್ನೇ ಬೆಳೆಯುತ್ತಿದ್ದ ಹರೀಶ್ ಅವರು ತದನಂತರ ಕ್ಯಾಪ್ಸಿಕಂ ಬೆಳೆಯನ್ನ ಬೆಳೆದು ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ. ಕೃಷಿಯಲ್ಲಿ ತಾವು ಸಾಗಿ ಬಂದ ದಾರಿಯ ಕುರಿತು ಹರೀಶ್ ಅವರು ಹೇಳಿದ್ದು ಹೀಗೆ. ಚಿಲ್ಲರೆ ಬೆಳೆ ಅಂದರೆ ತರಕಾರಿ ಎಲ್ಲ ಬೆಳೆದ್ವಿ. ತರಕಾರಿ ಟೊಮೆಟೊ, ಬೀನ್ಸು, ಫ್ಲವರ್ಸ್, ರೋಸು ಎಲ್ಲ ಮಾಡಿದ್ವಿ. ಅದರಲ್ಲೂ ಪರವಾಗಿಲ್ಲ, ಬಟ್ ಅತಿ ಹೆಚ್ಚಾದ ಸಂಪಾದನೆ ಬರಿಲ್ಲ. ಇದು ಕ್ಯಾಪ್ಸಿಕಮ್ಮು ಕೆಲವು ಕಡೆ ಎಲ್ಲ ಮಾಡಿದ್ರು, ತೋಟಗಳೆಲ್ಲ ನೋಡಿದ್ವಿ. ಯಾರು ನೋಡಿದ್ರು ಚೆನ್ನಾಗಿ ಒಳ್ಳೆ ಆದಾಯ ಐತೆ ಅಂದರು. ಬಟ್ ಆದರೆ ಇದು ಇನ್ವೆಸ್ಟ್ಮೆಂಟ್ ಬಹಳ ಜಾಸ್ತಿ ಹಾಕಬೇಕು. ಬೇರೆ 4 ಎಕರೆ ಚಿಲ್ಲರೆ ಬೆಳೆ ಮಾಡೋದು ಇದು 1 ಎಕರೆಗೆ ಹಾಕಬೇಕು. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮಾಡಿದ್ದಕ್ಕೆ ಫುಲ್ ಪ್ರತಿಫಲ ಐತೆ. ಚೆನ್ನಾಗಿ ಮಾಡಿದ್ರೆ ಕ್ಯಾಪ್ಸಿಕಮ್ಮು ಬಹಳ ಒಳ್ಳೆ ಬೆಳೆ. ತರಕಾರಿ ಬೆಳೆಯಲ್ಲಿ ಒಳ್ಳೆ ಬೆಳೆ ಅಂದರೆ ಕ್ಯಾಪ್ಸಿಕಮ್ಮೇ. ಬೆಳೆಯೋದು ಅಷ್ಟೇ ಕಷ್ಟ ಇದೆ. ಈ ಬೆಳೆಗೆ ಫಸ್ಟ್ ಇದೆಲ್ಲ ರೆಡ್ ವ್ಯಾನಿಷ್ ಅನ್ನೋ ರೋಸ್ ತಳಿ ಹಾಕಿದ್ವಿ. ಅದು ಒಂದು 5 ವರ್ಷ ಆಗಿತ್ತು. ಆಮೇಲೆ ಅದನ್ನೆಲ್ಲ ಒಂದನೇಗ್ಲಿ ಟ್ಯಾಕ್ಟ್ರಿಯಲ್ಲಿ ಕರ್ಕೊಂಬಂದು ಹಾಕ್ಸಿ, ಮತ್ತೆ ಎಲ್ಲ 5 ಕಾಲು ರೋಟ್ರಿಗಳು ಲೆವೆಲ್ ಬೆಡ್ ಎಲ್ಲ ಒಡಿಸಿ 3 ತಿಂಗಳು ಚೆನ್ನಾಗಿ ಭೂಮಿನ ಒಣಗಿಸಿ, ಆಮೇಲೆ ನಾವು ಇದನ್ನ ಹದ ಮಾಡ್ಕೊಂಡು ಗೊಬ್ಬರ ಎಲ್ಲ ಹೊಡೆದು, ಗೊಬ್ಬರ ಎಲ್ಲ ಬೆಡ್ಗೆ ಹಾಕ್ಸಿ, ಒಂದು 15-20 ಲೋಡ್ ಗೊಬ್ಬರ ಹಾಕ್ಸಿ, ಒಂದು 2 ಟನ್ನು ಇಂಡಿಗಳು ಹಾಕ್ಸಿ, ಒಂದು ಮೆನ್ಯೂರ್ಸ್ ಎಲ್ಲ ಥರದ್ದು ಮೆನ್ಯೂರ್ಸು ಎಷ್ಟೆಷ್ಟು ಪ್ರಮಾಣದಲ್ಲಿ ಹೇಳಿದ್ರು ಅಷ್ಟಷ್ಟು ಪ್ರಮಾಣದಲ್ಲಿ ಹಾಕಿ ಬೆಡ್ ಮಾಡಿ ಮಂಚಿಂಗ್ ಪೇಪರ್ ಹಾಕಿ, ಒಂದು ಲೈನ್ಗೆ 2 ಡ್ರಿಪ್ ಹಾಕಿ, ಆಮೇಲೆ ಕಡ್ಡಿ ಎಲ್ಲ ಎತ್ಸಿ, ಇದೆಲ್ಲ ಒಪ್ಪಂದ ಟೋಟಲ್ ಕೊಟ್ಬಿಟ್ಟಿದ್ರು 50,000. ಕಡ್ಡಿ ಹಾಕೋದು, ಮೇಲೆ ಟೇಸ್ಟ್ ನೆಟ್ ಹಾಕೋದು 50,000 ಟೋಟಲ್ ಕೊಟ್ಬಿಟ್ಟಿದ್ವಿ. ಒಂದು 30 ಡೇಸ್ಗೆ ಫಸ್ಟು ಹೂವು ಕಾಣಿಸುತ್ತೆ. ಆಮೇಲೆ ನೋಡಿ ಈ ಥರ ಹೂವು ಕಾಣಿಸುತ್ತೆ. ಹೂವು ಕಾಣಿಸಿ ಇದು ಈ ಥರ ಪಿಂದೆ ಆಗಿ ಕಾಯಾಗಕ್ಕೆ ಮತ್ತೆ 20-25 ದಿನ 20 ದಿನ ಟೈಮ್ ತಗೊಳ್ತದೆ. ಈ ಥರ ಕಾಯಿ ಬರೋಕ್ಕೆ. ಕಾಯಿ ಬಂದಮೇಲೆ 55ರಿಂದ 65 ದಿನಕ್ಕೆ ಫಸ್ಟ್ ಕಟ್ಟಿಂಗು. ಆಮೇಲೆ ಪ್ರತಿ 8 ದಿನದಿಂದ 10 ದಿನಕ್ಕೆ ಒಂದೊಂದು ಕಟ್ಟಿಂಗ್ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ನಾರು ಉಣಿದ್ಮೇಲೆ ಇದು ಫಸ್ಟು ಬುಡಕ್ಕೆ ಗಿಡ ಸಾಯಂಗಿದ್ರೆ COC ಆಗಲಿ, ಇಲ್ಲಾಂದರೆ ರೆಡಾಮಿಲ್ ಗೋಲ್ಡ್ ಆಗಲಿ, ಇಲ್ಲಾಂದರೆ ಕ್ಯಾಪ್ ಟಾಪ್ ಆಗಲಿ,
ಇದರಲ್ಲಿ 3ರಲ್ಲಿ ಯಾವುದನ್ನ ಒಂದು ಗಿಡ ಉಣಿದ 8ರಿಂದ 10 ದಿನದಲ್ಲಿ ಹಟ್ಟಬೇಕು ಬುಡಕ್ಕೆ. ಆಮೇಲೆ ಯೂಮಿಕ್ ಆಸಿಡ್ ಅಂತ ಬರ್ತದೆ ಬುಡಕ್ಕೆ ಬೇರ್ ಬಿಡೋಕ್ಕೆ. ಅದು ಸ್ಟಾರ್ಟಿಂಗ್ 1 ತಿಂಗಳು 5 ದಿನ 6 ದಿನಕ್ಕೊಂದ್ಸರಿ ಕಂಪಲ್ಸರಿ ಕೊಟ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಬೇರ್ ಬಿಡಿಸ್ಬೇಕು ಗಿಡನ್ನ. ಎಷ್ಟು ಬೇರ್ ಬಿಡಿಸಿದ್ರೆ ಅಷ್ಟು ಗಿಡ ಗ್ರೋತ್ ಬರುತ್ತೆ. ಆಮೇಲೆ 35 ದಿನ ಆದಮೇಲೆ ಈ ಥರ ಫಸ್ಟ್ ಒಂದು ದಾರ ಹಾಕ್ಬಿಟ್ಟು ಒಂದೊಂದು ಕಟ್ಟಬೇಕು. ಆಮೇಲೆ 35ರಿಂದ ಒಂದು 40-45 ದಿನ ಆದಮೇಲೆ ಶಾಂಪಲ್ ಆದಮೇಲೆ ಎಲ್ಲ ನೋಡಿ ಇದಕ್ಕೆ ಸೆಕೆಂಡ್ ಸ್ಟೆಪ್ ಕಟ್ಟಿದ್ದೀವಿ ಈ ಥರ. ಆಮೇಲೆ ನೋಡ್ಕೊಂಡು ಕಟಿಂಗ್ ಮಾಡ್ಕೊಂಡ್ಮೇಲೆ ಕಟಿಂಗ್ ಒಂದು 5-6-7 ಕಟಿಂಗ್ ಆದಮೇಲೆ ತಿರ್ಗಿ ಗಿಡ ಹೈಟ್ ನೋಡಿ ಈ ಥರ ಹೈಟ್ ಬಂದಮೇಲೆ ಮತ್ತೆ ಈ ಥರ ಎಲ್ಲ ಮೇಲ್ಗಡೆ ಮಾಡಿ ಕಟ್ತಾ ಇದ್ದೀವಿ. ಇದು ಉಣಿ 5 ತಿಂಗಳಾಗಿದೆ. ಕ್ಯಾಪ್ಸಿಕಂ ಬೆಳೆಗೆ ನೀರಿನ ಅವಶ್ಯಕತೆ ಕಡಿಮೆ ಎನ್ನುವ ಹರೀಶ್ ಅವರು ಹನಿ ನೀರಾವರಿ ಪದ್ಧತಿಯ ಮೂಲಕ ಬೆಳೆಗೆ ನೀರನ್ನು ಪೂರೈಸುತ್ತಿದ್ದಾರೆ. ಬೆಳೆಗೆ ಶಿಫಾರಿತ ರಸಗೊಬ್ಬರವನ್ನು ನೀಡುವುದರ ಜೊತೆಗೆ ಸೂಕ್ತ ಔಷಧೋಪಚಾರವನ್ನು ಕೈಗೊಳ್ಳಬೇಕು. ಕ್ಯಾಪ್ಸಿಕಂ ಬೆಳೆಗೆ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡುಬರುವುದರಿಂದ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ ಎನ್ನುತ್ತಾರೆ ಹರೀಶ್. ಇದು ಪ್ರತಿ ಕಂಪಲ್ಸರಿ 3 ಡೇಸ್ ಬಿಟ್ಟು ಒಂದು 4ನೇ ಡೇ ಸ್ಪ್ರೇ ಔಷಧಿ ಕೊಡಲೇಬೇಕು. ಬೇರೆ ಎಲ್ಲ ಥರ ಬೆಳೆ ಥರ ಬೆಳೆಯೋಕ್ಕಾಗಲ್ಲ. ಇದಕ್ಕೆ ಔಷಧಿ ಹೊಡೆದ್ರೇ ಕ್ರಾಪ್ ಬರೋದು, ಬೆಳೆ ಆಗೋದು, ಇಲ್ಲದಿದ್ರೆ ಬೆಳೆ ಬರೋದೇ ಇಲ್ಲ. ಇದಕ್ಕೆ ಟ್ರಿಪ್ಸು ಮೈಟ್ಸು ಜಾಸ್ತಿ ಬೀಳ್ತದೆ, ಜಾಸ್ತಿ ಸ್ಪ್ರೇ ಕೊಡಬೇಕು. ಇದಕ್ಕೆ ಡೋನಿ, ಅಂಗಮಾರಿ, ಪೌಡ್ರಿ ಇದೆಲ್ಲ ಬಹಳ ಕಡಿಮೆ. ವೈರಸ್ಸು ಇದಕ್ಕೆ ಬೀಳ್ತದೆ, ಆಮೇಲೆ ಮತ್ತೆ ವೈರಸ್ ಬೀಳ್ತದೆ. ಇದಕ್ಕೆಲ್ಲ ಪರ್ಫೆಕ್ಟಾಗಿ ಸ್ಪ್ರೇ 3ರಿಂದ 4 ದಿನಕ್ಕೊಂದ್ಸರಿ ಸ್ಪ್ರೇ ಚೆನ್ನಾಗಿ ಕೊಡಬೇಕು. ನಾವು ಇದು ಬಯೋ ಹೊಡೆದಿಲ್ಲ, ಬರೀ ಕೆಮಿಕಲಲ್ಲೇ ಬೆಳೆದಿದ್ದೀವಿ. ಎಲ್ಲರೂ ಬಯೋ ಮಾಡ್ತಾರೆ, ನಾನು ಬಯೋ ಮಾಡಿಲ್ಲ, ಬರೀ ಕೆಮಿಕಲಲ್ಲೇ ಬೆಳೆದಿದ್ದೀನಿ. ಇದು ಓಪನ್ ಪೀರಿಯಡ್ಗೆ ಬೇರೆ ವೆರೈಟಿ ಕ್ಯಾಪ್ಸಿಕಮ್ ಬರುತ್ತೆ, ನೆಟ್ ಹೌಸ್ಗೆ ಬೇರೆ ವೆರೈಟಿ ಕ್ಯಾಪ್ಸಿಕಮ್ ಬರುತ್ತೆ, ಆಮೇಲೆ ಪಾಲಿ ಹೌಸ್ಗೆ ಬೇರೆ ವೆರೈಟಿ ಬರ್ತದೆ. ನಾವು ನೆಟ್ ಹೌಸ್ಗಾಗೆ ವೃದ್ಧಿ ಮಾಡಿರುವ ರಿಜ್ವಾನ್ ಕಂಪ್ನಿದು ಮಸಿಲಿ ಅನ್ನೋ ತಳಿನ ಉಣಿದ್ದೀವಿ. ಬಹಳ ಚೆನ್ನಾಗಿದೆ ತಳಿ, ಯಾರು ಬೇಕಾದರೂ ಮಾಡ್ಬೋದು. ಕಾಯಿ ಫುಲ್ ಗಟ್ಟಿ ಬರ್ತದೆ. ಇದೆಲ್ಲ ಕಲ್ಕತ್ತಾ, ಬಾಂಗ್ಲಾದೇಶಕ್ಕೆ ಪಾರ್ಸಲ್ ಹೊಡಿತಾರೆ, ಒಳ್ಳೆ ರೇಟ್ ಕೊಡ್ತಾರೆ. ಕ್ವಾಲಿಟಿ ಬೆಳೆದ್ರೆ ಒಳ್ಳೆ ರೇಟು ಇದೆ. ಇಲ್ಲೇ ತೋಟದಲ್ಲೇ ಬಂದು ಕಾಯಿ ತಗೊಂಡೋಗ್ತಾರೆ. ಇದು ನೀರಿನ ವ್ಯವಸ್ಥೆ ಬಹಳ ಕಡಿಮೆ. 1,000 ಗ್ಯಾಲನ್ ಇದ್ರೆ 2 ಎಕರೆ ಮಾಡ್ಬೋದು. ನೀರು ಕೇಳೋದೇ ಇಲ್ಲ. ನೆಟ್ ಹೌಸ್ ಮಾಡಿಬಿಟ್ಟು ನೀವು ಕ್ಯಾಪ್ಸಿಕಮ್ ಬೆಳೀತಂದ್ರೆ ನೀರೇ ಕೇಳಲ್ಲ. ನೀರಿಲ್ದಿದ್ದ ರೈತರಂತೂ, ಎಸ್ಪೆಷಲಿ ನೀರಿಲ್ದಿರೋ ರೈತರು ಬಹಳ ಅನುಕೂಲ, ಬಹಳ ಚೆನ್ನಾಗಿ ಮಾಡ್ಬೋದು. ಇದು 1/2 ಎಕರೆ ಟೊಮೆಟೊ ಬೆಳೆಯೋತಾವ, 1 ಎಕರೆ ಕ್ಯಾಪ್ಸಿಕಮ್ ಬೆಳಿಬೋದು. 10 ಕುಂಟೆ ಬೀನ್ಸ್ ಬೆಳೆಯೋತಾವ, 1 ಎಕರೆ ಕ್ಯಾಪ್ಸಿಕಮ್ ಬೆಳಿಬೋದು. ನೀರು ಮಾತ್ರ ಬಹಳ ಕಡಿಮೆ. 10 ನಿಮಿಷ ನೀರು ಬಿಟ್ಟರೆ ಸಾಕು. ಗೊಬ್ಬರ ನಾವು ಫಸ್ಟಲ್ಲೆಲ್ಲ ತಳಕ್ಕೆ ಹಾಕಿದ್ದೀವಿ, ಈಗೆಲ್ಲ ವಾಟರ್ ಸಾಲಿಬಲ್ ಕೊಡ್ತಾ ಇದ್ದೀವಿ. 1261, 13045, MKP, ಕ್ಯಾಲ್ಶಿಯಂ ನೈಟ್ರೇಟು, ಮೈಕ್ರೋನ್ಯೂಟ್ರಿಯೆಂಟ್ಸು ಕಂಪಲ್ಸರಿ ಎಲ್ಲ ಒಂದೊಂದು ಪ್ರತಿ 2 ದಿನ ಬಿಟ್ಟು 3ನೇ ದಿನ ನೋಡ್ಕೊಂಡು ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಮಳೆ ಬಿದ್ದರೆ ಕೊಡಲ್ಲ, ಮಳೆ ಇಲ್ಲ ಅಂದರೆ ನೀರು ಬಿಡಂಗಿದ್ರೆ ಕಂಪಲ್ಸರಿ ವಾಟರ್ ಸಾಲಿಬಲ್ ಕೊಡ್ತಾ ಇದ್ದೀವಿ. ಮೇಂಟೆನೆನ್ಸು ಅಷ್ಟೇ ಮಾಡಬೇಕು. ಮೇಂಟೆನೆನ್ಸು ಮಕ್ಕಳ ಥರ ನೋಡ್ಕೊಬೇಕು. ಇದನ್ನು ಏನೋ ಮಾಡಿಬಿಟ್ರಿ ಇಕ್ಬಿಟ್ರಿ ಅಂದರೆ ಬೆಳೆ ಬರಲ್ಲ. ಇದು ಬಹಳ ಚೆನ್ನಾಗಿ ಇಂಟ್ರೆಸ್ಟಾಗಿ ನಮ್ಮ ಮಗುನ ಹೆಂಗೆ ಸಾಕ್ತೀರೋ ಹಂಗೆ ಸಾಕಿದ್ರೆ ಅಷ್ಟೇ ಲಾಭ ಐತೆ. ನೀವು ಬೇರೆ ಬೆಳೆಗೆ ಎಷ್ಟೋ ಬೆಳೆಗೆ ಬೆಳೆಯಬಹುದು, ಇದು ಕ್ಯಾಪ್ಸಿಕಮ್ ಬೆಳ್ಕೊಂಡ್ರೆ ಬಹಳ ಚೆನ್ನಾಗಿರ್ತದೆ, ಚೆನ್ನಾಗೈತೆ ಬೆಳೆ. ಮಾಡಿರಿ, ಎಲ್ರಿಗೂ ಹೇಳ್ತೀವಿ, ಮಾಡಂಗಿದ್ರೆ ಮಾಡಿರಿ. ಉತ್ತಮ ತಳಿಯ ಆಯ್ಕೆಯ ಜೊತೆಗೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿಕೊಂಡು ಸ್ವಲ್ಪ ಮುತುವರ್ಜಿ ವಹಿಸಿ ಕ್ಯಾಪ್ಸಿಕಂ ಬೆಳೆಯನ್ನು ಬೆಳೆದಿದ್ದೇ ಆದಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣಬಹುದು ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ ಸಾಧಕ ರೈತ ಹರೀಶ್ ರವರು.